ಬಾವರ್ ಶಿವರಾಜ್ ಕುಮಾರ್ ಅವರು ನಮ್ಮ ತಂಗಿ ಗಂಡ ಅವರೇ ಮುಂಚೂಣಿಯಲ್ಲಿದ್ದಾರೆ. ಏನು ಅಂತ ಹೇಳ್ತಾರಂದ್ರೆ, ನನಗೆ ರಾಜಕಾರಣ ಗೊತ್ತಿಲ್ಲ, ಆದರೆ ನಮ್ಮ ರಾಜ್ಕುಮಾರ್ ಅವರು ನಮ್ಮ ಅಪ್ಪರಿಗೆ ರಾಜಕಾರಣದ ಆಸೆ ಇತ್ತು, ಅದಕ್ಕೆ ಬಂಗಾರಪ್ಪನವ್ರ ಮಗಳನ್ನ ನಾವು ಮದುವೆ ಆಗ್ತಿದ್ದೆ. ಯಾರಾದರೂ ಕನ್ನಡ ಕಲಾಭಿಮಾನಿಗಳು ಅಥವಾ ರಾಜ್ಕುಮಾರ್ ಅಭಿಮಾನಿಗಳು ಈ ಮಾತನ್ನು ನಂಬೋದಕ್ಕೆ ಸಾಧ್ಯ ಆಗುತ್ತಾ? ರಾಜ್ಕುಮಾರ್ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ರಾಜ್ಯದಲ್ಲಿ ಆಸೆ ಇದ್ದಿದ್ರೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವ ಕಾಲನೂ ಆಗಿ ಹೋಗಿರೋದು. ಇವರು ಇವತ್ತು ರಾಜ್ಕುಮಾರ್ ಅವರ ಹೆಸರನ್ನು ಹೇಳಿಬಿಟ್ಟು ರಾಜಕಾರಣಕ್ಕೆ ತರ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಮತ್ತು ಕಲಾ ಸೇವೆಯನ್ನ ನಾನು ಒಬ್ಬ ಕಲಾವಿದನಾಗಿ, ನಮ್ಮ ಭಾವ ಇರ್ಬೋದು ಅಥವಾ ಬೇರೆ ಕಲಾವಿದರುಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನನ್ನ ಗೌರವ ಇದೆ. ಅವರೆಲ್ಲರೂ ಚುನಾವಣೆ ಬಂದಿದ್ದಾರೆ, ಅಭಿಮಾನಕ್ಕೆ ಎಲ್ಲೋ ಒಂದು ಹತ್ರ ಹೇಳಿ ಹೋಗ್ತಾರೆ. ಎಲ್ಲ ಕನ್ನಡ ಕಲಾವಿದಗಳು ಅವ್ರು ಬಂದಾಗ ನಮ್ಮ ಕಲಾವಿದ ಈ ಚಿತ್ರ ನೋಡಿದ್ದೆ, ಟಿವಿ ಸೀರಿಯಲ್ ನೋಡಿದ್ದೆ ಅಂತೇಳಿ ಅವ್ರ ಅಭಿಮಾನ ಇದು ಮಾಡ್ತಾರೆ. ಅದೆಲ್ಲದೂ ಸರಿ. ಆದರೆ ನನ್ನ ಹೆಂಡತಿಗೆ ನೀವು ಓಟ್ ಹಾಕಿರಿ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳೋದೇನಿದೆಯಲ್ಲ, ಯಾಕೆ ಅಂದರೆ ರಾಜಕಾರಣ ಗೊತ್ತಿಲ್ಲ, ಅವಳಿಗೆ ಗೊತ್ತು ಅಂತೇಳಿ ಅವಳು ಒಂದೆರಡು ಮಾತಾಡ್ಬಿಟ್ಟು ನನಗೂ ಸರಿ ಗೊತ್ತಿಲ್ಲ, ನನ್ನ ತಮ್ಮಿಗೆ ಗೊತ್ತು ಅಂತ ಅವಳು ತಮ್ಮಿಗೆ ಹೇಳಿದ ತಕ್ಷಣ ಯಾವ ಮಾತಾಡೋದು, ನೀನು ಸುಮ್ಮನೆ ಮಾತಾಡೋದು, ನೀವು ಏನು ಕಾರ್ಯಕ್ರಮ ಎಲ್ಲ ಇವಾಗ ಕೇಳೋದಿಲ್ಲ, ಎಲ್ಲ ಎಲೆಕ್ಷನ್ ಓಟ್ ಹಾಕ್ರಿ, ಆಮೇಲೆ ನಿಮಗೆಲ್ಲದನ್ನು ಹೇಳ್ತೀನಿ ಅಂತ. ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದಾರೆ ಅವರು ಇವತ್ತು. ನಮ್ಮೆಲ್ಲರಿಗೂ ಕೂಡ ಸಂತೋಷ ಇದೆ. ಕರ್ನಾಟಕದವರಿಗೆ ಹೀಗೆ ಒಂದು ಕಾಂಗ್ರೆಸ್ ಪಕ್ಷ ಅಥವಾ ಅವರ ದುಡಿಮೆಗೆ ಪ್ರಜಾಪ್ರಭುತ್ವದಲ್ಲಿ ಜನನ ಪ್ರಭಾಕ್ಷೇತ್ರದಿಂದ ಮನ್ನಣೆ ಕೊಟ್ಟಿದ್ದಾರೆ. ಅದನ್ನು ನಾವು ಗೌರವಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆದರೆ ಅದೇ ರೀತಿಯಲ್ಲಿ ಆ ಮತದಾರರಿಗೆ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಈ ಧ್ರುವಕ ತಾರೆಗಳ ಹೆಸರನ್ನು ದುರುಪಯೋಗ ಮಾಡದೆ ಅದನ್ನು ನೈಜವಾಗಿರ್ತಕ್ಕಂಥ ಸತ್ಯವನ್ನು ಹೇಳಿ ನಾನೂ ಕೂಡ ಒಳ್ಳೆಯ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಕಿಂಚಿತ್ತೂ ಕೂಡ ಅವ್ರಿಗೆ ಭಾವನೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತಿನ ಸಭೆಯಲ್ಲಿ ಅವ್ರದ್ದೊಂದು